ಎಲ್ರಿಗೂ ನಮಸ್ಕಾರ. ಇವತ್ತು ಗೋಬಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೋಬಿಯನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಕಾರ್ನ್ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕ್ಯಾಬೇಜನ್ನು ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸು ಬೇಕಾದರೆ ಅಷ್ಟೇ. ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿಯನ್ನು, ಬಿಡಿಸಿರುವಂಥ ಬೆಳ್ಳುಳ್ಳಿಯನ್ನು 7 ರಿಂದ 8 ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇವಿಷ್ಟು ಬೇಕಾಗುವಂಥ ವಸ್ತುಗಳು. ಈ ಗೋಬಿಯನ್ನು ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಕಾರ್ನ್ ಪೌಡ್ರ್ ಹಾಕಿ ನಾನು ಇದನ್ನು ಈಗ ಕಲಿಸ್ತಾ ಇದ್ದೀನಿ. ಅದಾಗಲೇ 2 ಸಲ ಇದನ್ನು ನಾನು ತೊಳೆದಿಟ್ಕೊಂಡಿದ್ದೆ. ಈಗ ನೇರವಾಗಿ ಒಂದು ಪಾತ್ರೆಗೆ ಹಾಕಿ ಇದನ್ನೀಗ ಕಾರ್ನ್ ಪೌಡರ್ ಹಾಕಿ ಕಲಿಸ್ತಾ ಇದ್ದೀನಿ. ನಾವು ಮತ್ತು ಗೋಬಿಗೆ ನೀರು ಹಾಕುವಂಥ ಅಗತ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ಗೋಬಿಲೇ ನಾವು ನೀರಲ್ಲಿ ನೆನೆಸಿಟ್ಕೊಂಡಿದ್ರಿಂದ ಇದನ್ನು ಹಾಗೇ ನಾವು ಕಲಿಸ್ಕೋಬೋದು. ಕಲಿಸ್ಕೊಂಡು ಒಂದು 10 ನಿಮಿಷ ಹಾಗೇ ಇಡಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಕಾರ್ನ್ ಪೌಡ್ರ್ ಬೇಕಾದರೆ ಮತ್ತೆ ಇನ್ನೂ ಹಾಕ್ಬೋದು. ಹಾಗೆ ಅಂಗಡಿಲೆಲ್ಲ ಮಾಡುವಾಗ ಇದಕ್ಕೆ ಕಲರ್ ಪೌಡ್ರನ್ನ ಆ್ಯಡ್ ಮಾಡ್ತಾರೆ. ಬಟ್ ನಾನು ಇದಕ್ಕೆ ಕಲರ್ ಪೌಡ್ರನ್ನ ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ತೀನಿ. ಇದನ್ನೀಗ 10 ನಿಮಿಷ ಹಾಗೆ ನೆನೆಯೋಕೆ ಬಿಡೋಣ. ಎಣ್ಣೆನ ಕಾಸಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಒಂದೊಂದಾಗಿ ಗೋಬಿನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡುವಾಗ ಫ್ಲೇಮನ್ನು ತುಂಬ ಚಿಕ್ಕದಾಗಿಟ್ಕೋಬೇಕು. ಹೀಗೆ ಇದು ಬ್ರೌನ್ ಕಲರ್ ಬರುವವರೆಗೆ ಇದನ್ನು ಹುರ್ಕೋಬೇಕು. ಈಗ ಇದಾಗಿದೆ. ಈಗ ಗೋಬಿ ಈ ರೀತಿಯಾಗಿದೆ. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನು ತಗೊಂಡಿದ್ದೀನಿ. ಈಗ ಇದೇ ಬಂಡಿಗೆ ಹಸಿಮೆಣಸನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಕಟ್ ಮಾಡ್ಕೊಂಡಿರುವಂಥ 5 ರಿಂದ 6 ಬೆಳ್ಳುಳ್ಳಿ ಪೀಸು, ಹಾಗೆಯೇ ಇದರಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಮೊದಲಿಗೆ ಟೊಮೆಟೊ ಸಾಸು, ಪೂರ್ತಿ ಡ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಡ್ರೈ ಆದರೆ ಸಾಕು. ಮಾಡ್ಕೊಂಡಿರುವಂತಹ ಟೊಮೆಟೊ ಸಾಸು, ಒಂದು 4 ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸು, ಹಾಗೆಯೇ 1-2 ಸ್ಪೂನು ಚಿಲ್ಲಿ ಸಾಸು, 1 ಸ್ಪೂನು ಸೋಯಾ ಸಾಸ್. ಇಷ್ಟನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜನ್ನು ಒಂದು ಸ್ವಲ್ಪ, ಟೇಸ್ಟಿಂಗ್ ಪೌಡ್ರ್ ಬದಲಾಗಿ ನಾನು 1 ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ನಿಮಗೆ ಖಾರ ಏನಾದರೂ ಜಾಸ್ತಿ ಬೇಕಂತಂದರೆ ಇದಕ್ಕೆ ಖಾರವನ್ನು ಹಾಕೋಬೋದು. ಆದರೆ ನಾನು ಚಿಲ್ಲಿ ಸಾಸ್ ಮಾಡುವಾಗ ಸ್ವಲ್ಪ ಖಾರ ಇರುವಂತಹ ಮೆಣಸನ್ನೇ ತಗೊಂಡಿದ್ದೆ, ಹಾಗಾಗಿ ಹಾಕಲ್ಲ. ಇಷ್ಟೇ ಖಾರ ಸಾಕು. ಈಗ ನಾವು ಕರ್ಕೊಂಡಿರುವಂಥ ಈ ಗೋಬಿಯನ್ನು ಈಗ ಇದಕ್ಕೆ ಹಾಕೋಣ.
ಸ್ವಲ್ಪ ಸ್ಪೈಸಿ ಆಗಬೇಕಂದ್ರೆ ಇನ್ನೂ ಕೂಡ ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ಬೋದು. ನಾನೀಗ ಇಷ್ಟನ್ನು ಹಾಕಿದ್ದಕ್ಕೆ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಸಾಸನ್ನು ಕೂಡ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ. ಸೋಯಾ ಸಾಸನ್ನು ಕೂಡ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ. ಎಲ್ಲವನ್ನು ಕೂಡ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಕೂಡ ಇರ್ತವೆ, ಹಾಗೆ ತುಂಬ ಟೇಸ್ಟಾಗೂ ಕೂಡ ಇರ್ತದೆ. ಹೊರಗಡೆ ಎಲ್ಲ ತಿನ್ನೋದಕ್ಕೆ ಹೋದರೆ ಟೇಸ್ಟಿಂಗ್ ಪೌಡರ್ ಬಳಸ್ತಾರೆ, ಅದಕ್ಕೆ ಕಲರ್ ಪೌಡರ್ನೇ ಆ್ಯಡ್ ಮಾಡ್ತಾರೆ. ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕರ. ಗೋಬಿ ಮಂಚೂರಿ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ರುಚಿಕರವಾದ ಮನೆಯಲ್ಲೇ ಮಾಡಿದ ಗೋಬಿ ರೆಡಿಯಾಗಿದೆ. ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ, ಹಾಗೆಯೇ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ.